ಯಾವ ಹೂವು ಯಾರ ಮುಡಿಗೋ ಭಾಗ 221. ಸಾನ್ವಿಗೆ ಪ್ರಜ್ಞೆ ಬಂದ ನಂತರ ಎದ್ದು ಸುಸ್ತಿನಿಂದ ಗೋಡೆಗೆ ಒರಗುತ್ತಾ ಶೂನ್ಯ ದೃಷ್ಟಿಯಿಂದ ಸ್ವರ್ಣಾಳನ್ನು ನೋಡಿ, ಏನು ಇಲ್ಲ ಸ್ವರ್ಣ, ಮನಸ್ಸಿಗೆ ಒಂಥರ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ನೀರಲ್ಲಿ ಇಳಿದೆ ಅಷ್ಟೆ. ಸ್ವರ್ಣ, ಸಾನ್ವಿ ಹೇಳ್ತಿರೋದು ಸುಳ್ಳು ಅಂತ ಗೊತ್ತಿದ್ರು ಅನ್ನು ತೋರಿಸಿಕೊಳ್ಳದೆ ಸಾನ್ವಿಯ ಕೆನ್ನೆಯನ್ನು ಮುಟ್ಟಿ, ಈ ಸ್ಥಿತಿಯಲ್ಲಿ ನೀನು ಹೊಳೆ ಹತ್ರ ಯಾಕೆ ಹೋಗಿದ್ದೆ? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಸಾನ್ವಿ ಕಣ್ಣಾಳಿಗಳು ತುಂಬಿ ಬರುತ್ತಾ, ನನ್ನ ಬಗ್ಗೆ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತೀರಾ? ಜ್ವರಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸು ಸುಡ್ತಿತ್ತು. ಆ ನೀರಿನ ತಂಪು ನನ್ನ ನೋವನ್ನು ಸ್ವಲ್ಪ ಕಮ್ಮಿ ಮಾಡುತ್ತೆ ಅಂದುಕೊಂಡೆ, ಆದ್ರೆ ಆ ನೋವು ಕಣ್ಣೀರಿಗೆ ಕರಗಿ ನೀರು ಸೇರ್ತಿತ್ತು. ಆಗ ನನ್ನ ಮನಸ್ಸಿಗೆ ನೆಮ್ಮದಿ ಸಿಕ್ತು ಅಷ್ಟೇ. ಸ್ವರ್ಣ ಮರುಕದಿಂದ ಸಾನ್ವಿಯ ತಲೆ ಸವರುತ್ತಾ, ಸಾನ್ವಿ, ನೋವು ಅನ್ನೋದು ನೀರಿನಲ್ಲಿ ಈಜಿದ್ರೆ ಹೋಗಲ್ಲ ಕಣಮ್ಮ, ಹಂಚಿಕೊಂಡಾಗ ಮಾತ್ರ ಕಡಿಮೆಯಾಗೋದು. ಹೀಗೆ ನಿನಗೆ ನೀನೆ ಶಿಕ್ಷೆ ಕೊಟ್ಟುಕೊಂಡ್ರೆ ಎಷ್ಟು ಸಂಕಟ ಆಗುತ್ತೆ ಅನ್ನೋದು ನಿನ್ಗೆ ಅರ್ಥ ಆಗಲ್ವಾ? ಸಾನ್ವಿ ನಿಶಕ್ತಿಯಿಂದ, ಸಾರಿ ಸ್ವರ್ಣ, ನನ್ನಿಂದ ನಿನ್ಗೆ ಇನ್ಯಾವತ್ತೂ ತೊಂದರೆ ಆಗಲ್ಲ. ಸ್ವರ್ಣ ಸಾನ್ವಿಯ ಮುಖವನ್ನು ಕೈಗಳಲ್ಲಿ ಹಿಡಿದು, ನೋಡು ಸಾನ್ವಿ, ಬದುಕಿನಲ್ಲಿ ಏರಿಳಿತಗಳು ಸಹಜ. ಮನುಷ್ಯ ಅಂದ ಮೇಲೆ ಕಷ್ಟಗಳು ಬರೋದು, ನೋವು ಪಡೋದು ಎಲ್ಲವೂ ಇರುತ್ತೆ. ಅದಕ್ಕೋಸ್ಕರ ನಿನ್ನನ್ನ ನೀನು ಹೀಗೆ ದಂಡಿಸಿಕೊಳ್ಳಬಾರದು. ನಿನ್ನ ಮುಗ್ಧತೆ ನಮಗೆ ಗೊತ್ತು. ಈ ಜ್ವರ ನಿನ್ನ ದೇಹಕ್ಕೆ ಬಂದಿರೋದಲ್ಲ, ನಿನ್ನ ಆಲೋಚನೆಗಳಿಂದ ಬಂದಿರೋದು. ಸಾನ್ವಿ ಕಣ್ಣೀರು ಸುರಿಸುತ್ತಾ, ನನಗೆ ಯಾವ ಕಷ್ಟ ಇಲ್ಲ ಅನ್ಸುತ್ತೆ ಸ್ವರ್ಣ, ಆದ್ರೆ ನಾನು ಪಾಪಿ, ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ. ಆ ಹೊಳೆ ನೀರು ನನ್ನ ಪಾಪಗಳನ್ನೆಲ್ಲ ತೊಳೆದು ಹಾಕುತ್ತೆ ಅನ್ಕೊಂಡೆ, ಆದ್ರೆ ಅದು ನನ್ನನ್ನು ಇನ್ನೂ ಹೆಚ್ಚು ನಡಗಿಸುತ್ತಿದೆ. ಸ್ವರ್ಣ ಗಟ್ಟಿಯಾಗಿ, ಯಾವ ಪಾಪದ ಬಗ್ಗೆ ಮಾತಾಡ್ತಿದ್ಯಾ ನೀನು? ಯಾವ ಪಾಪನೂ ಮಾಡಿಲ್ಲ, ಸುಮ್ನೆ ಏನೇನು ಯೋಚನೆ ಮಾಡ್ಬೇಡ. ಈಗ ನೀನು ಎಲ್ಲವನ್ನು ಮನಸ್ಸಿನಿಂದ ಆಚೆ ಹಾಕಿ ಸುಧಾರಿಸ್ಕೊಳ್ದಿದ್ರೆ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡಿರೋ ನಮ್ಮ ಗತಿ ಏನಾಗಬೇಡ. ನಮ್ಮ ಮೇಲೆ ನಿನ್ಗೆ ಸ್ವಲ್ಪನೂ ಪ್ರೀತಿ ಇಲ್ವಾ? ನಿನ್ಗೇನಾದ್ರೂ ಆದ್ರೆ ನಾವು ಸಹಿಸಿಕೊಳ್ಳಲ್ಲ. ಸಾನ್ವಿ ಸ್ವರ್ಣಾಳನ್ನು ಅಪ್ಪಿಕೊಂಡು ಜೋರಾಗಿ ಅಳುತ್ತಾ, ಸಾರಿ, ನಿಜವಾಗ್ಲೂ ನಾನು ಯಾರಿಗೂ ನೋವು ಕೊಡೋಕೆ ಇಷ್ಟಪಟ್ಟವಳಲ್ಲ ಎಂದವಳು ಮತ್ತೆ ವಿಪರೀತ ಜ್ವರದಿಂದ ಸುಸ್ತಾಗಿ ಮಲಗಿದಳು. ನರ್ಸ್, ಸ್ವರ್ಣ ಮೇಡಮ್ ಅವರು ರೆಸ್ಟ್ ಮಾಡ್ಲಿ, ನೀವು ಅವರನ್ನ ಮಾತನಾಡಿಸಿದರೆ ಅವರು ಮತ್ತೆ ನಡೆದಿದ್ದನ್ನ ಯೋಚನೆ ಮಾಡಿ ಇನ್ನು ನರ್ವಸ್ ಆಗಿ ಸುಸ್ತಾಗ್ತಾರೆ. ಈಗ ತಾನೇ ಅವರಿಗೆ ಪ್ರಜ್ಞೆ ಬಂದಿದೆ, ನೋಡಿ ನೀವು ಹೊರಗೆ ಇರಿ, ನೀವು ಅವರ ಎದುರಿಗೆ ಇದ್ರೆ ತುಂಬಾ ನೊಂದ್ಕೋತೀರಾ. ಸಾನ್ವಿ ಮೇಡಮ್ನ ನಾನು ಕೇರ್ ಆಗಿ ನೋಡ್ಕೋತೀನಿ ಎಂದಾಗ ಸ್ವರ್ಣ ರೂಮಿನಿಂದ ಹೊರಗೆ ಬಂದಳು. ಕಾರ್ನಲ್ಲಿ ಮೌನ ಆವರಿಸಿತ್ತು. ಕಜ್ ಕಾರ್ ಓಡಿಸುತ್ತಿದ್ದ ಅವನ ಕಾರಿನ ಹಿಂದೆ ಪ್ರೀತಂನ ಕಾರು ಬರುತ್ತಿತ್ತು. ವಿಕ್ರಮ್ ಸೀಟ್ಗೆ ಹೊರಗಿ ಕಣ್ಣು ಮುಚ್ಚಿದ್ದ. ಆಗಾಗ ಅವನ ಕಣ್ಣಂಚಿನಿಂದ ನೀರು ಬರುತ್ತಿತ್ತು. ವಿಕ್ರಮ್, ಈಗಲಾದರೂ ಸರಿಯಾಗಿ ಹೇಳು, ಸಾನ್ವಿನ ಸೇವ್ ಮಾಡಿದ್ದು ಯಾರು ಎಂದಾಗ ಪಂಕಜ್ ನಡೆದ ಘಟನೆಯನ್ನು ವಿವರಿಸಿದ. ಆದರೆ ಸಾನ್ವಿ ರುದ್ರನೊಂದಿಗೆ ಆಡಿದ ಮಾತನ್ನು ಹೇಳದೆ ಮುಚ್ಚಿಟ್ಟ. ಎಲ್ಲರೂ ಮನೆ ತಲುಪಿದಾಗ ಸ್ವರ್ಣ ಹಾಲ್ನಲ್ಲಿ ಕುಳಿತಿದ್ದಳು. ವಿಕ್ರಮ್ ಮನೆ ಒಳಗೆ ಅವನು ಸ್ವರ್ಣ ಪಕ್ಕದಲ್ಲಿ ಕುಳಿತುಕೊಳ್ಳುತ್ತಾನೆ. ಅವನೊಂದಿಗೆ ಪ್ರೀತಂ, ಸಂಜಯ್, ಶರಣ್ಯಾರನ್ನು ನೋಡಿ ಸ್ವರ್ಣಾಳಿಗೆ ಅವರಿಗೆಲ್ಲ ಸಾನ್ವಿ ವಿಷಯ ಇದೆ ಎಂದು ಅರ್ಥವಾಗಿ ಸ್ವಲ್ಪ ಗಾಬರಿಯಾದರೂ ತೋರಿಸಿಕೊಳ್ಳದೆ, ಪಂಕಜ್, ಸಂಜಯ್, ಪ್ರೀತಂ, ಶರಣ್ಯ ಈಗ ಬಂದ್ರ, ಕುತ್ಕೊಳ್ಳಿ. ಲಕ್ಷ್ಮಿ, ಎಲ್ಲರಿಗೂ ಕಾಫಿ ಕೊಡು, ನಾನು ಸ್ವಲ್ಪ ಬರ್ತೀನಿ ಎಂದವಳು ಅಲ್ಲಿಂದ ತನ್ನ ರೂಮ್ಗೆ ಹೋಗುವ ಪ್ರಯತ್ನ ಮಾಡಿದಾಗ ವಿಕ್ರಮ್, ಅಮ್ಮ ನಿಂತ್ಕೊಳ್ಳಿ, ಸಾನ್ವಿಯಲ್ಲಿ? ಸ್ವರ್ಣ, ಅವಳಿಗೆ ಜ್ವರ ಅಲ್ವಾ, ಮಲಗಿ ರೆಸ್ಟ್ ಮಾಡು ಅಂದೆ, ಮಲಗಿದಾಳೆ. ವಿಕ್ರಮ್ ಅತ್ಯಂತ ಗಂಭೀರ ಧ್ವನಿಯಲ್ಲಿ, ಸಾನ್ವಿ ಹೊಳಗೆ ಈಜೋಕೆ ಹೋಗಿದ್ಲಾ? ಅಲ್ಲಿ ಅವಳಿಗೆ ಏನಾದ್ರೂ ತೊಂದರೆ ಆಯ್ತಾ? ಸ್ವರ್ಣ, ಇಲ್ಲ ಕಣೋ, ಈಜೋಕೆ ಹೋಗಿರ್ಲಿಲ್ಲ, ಸುಮ್ನೆ ಮನೇಲಿ ಕೂತು ಬೇಜಾರು ಅಂತ ತಿರ್ಗಾಡಕ್ಕೆ ಹೋಗಿದ್ಲು ಅಷ್ಟೇ. ವಿಕ್ರಮ್ ಕೋಪದಿಂದ, ಅಮ್ಮ ಈಗ್ಲೂ ಅವಳನ್ನ ಬಿಟ್ಟು ಕೊಡಲ್ಲ ಅಲ್ವಾ? ನನ್ಗೆ ಎಲ್ಲ ಗೊತ್ತಾಗಿದೆ. ಸಾನ್ವಿ ಮಾಡಿರೋ ಈ ಕೆಲ್ಸ ನನ್ಗೆ ಇನ್ನೂ ನಂಬೋಕೆ ಆಗ್ತಿಲ್ಲ. ಅವಳಿಗೆ ಅಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ವಿಕ್ರಮ್ನ ಸಿಟ್ಟು ಕಂಡು ಗಾಬರಿಯಾದ ಸುವರ್ಣ, ಧೈರ್ಯ ಅಲ್ಲ, ಅದು ಹತಾಶೆ. ಈ ರೀತಿ ನಿರ್ಧಾರ ತಗೋಬೇಕಾದ್ರೆ ಅವಳು ಅದೆಷ್ಟು ನೊಂದುಕೊಂಡಿರಬೇಡ. ವಿಕ್ರಮ್, ಅಮ್ಮ ನೀವು ಏನ್ ಹೇಳ್ತಿದ್ದೀರಾ ಅಂತ ನಿಮ್ಗೆ ಗೊತ್ತಿದ್ಯಾ? ನೊಂದುಕೊಳ್ಳೋಕೆ ಈ ಮನೆಯಲ್ಲಿ ಅವಳಿಗೆ ಆದ ತೊಂದರೆ ಆದ್ರೂ ಏನು? ಎಲ್ಲರೂ ಅವಳನ್ನ ತಲೆ ಮೇಲೆ ಇಟ್ಕೊಂಡು ಮೆರೆಸ್ತಿಲ್ವಾ? ಅಮ್ಮ, ಇವತ್ತು ಈ ಮನೆಯ ಹೊಸ್ತಿಲ ಮೇಲೆ ಸಾವು ಬಂದು ನಿಂತಿತ್ತು, ಅದರ ಗಂಭೀರತೆ ನಿಮಗೆ ಅರ್ಥವಾಗ್ತಿದೆಯಾ? ಸ್ವರ್ಣ, ವಿಕ್ರಮ್ ದಯವಿಟ್ಟು ಹಾಗೆ ಮಾತಾಡ್ಬೇಡ, ದೇವರು ದೊಡ್ಡವನು, ಅಂತಹ ಅನಾಹುತ ಏನೂ ಆಗಿಲ್ಲ, ಅವಳು ಚೆನ್ನಾಗಿದ್ದಾಳೆ. ವಿಕ್ರಮ್, ದೇವರು ದೊಡ್ಡವನಲ್ಲ ಅಮ್ಮ, ನಿಮ್ಮ ತಪ್ಪುಗಳು ದೊಡ್ಡದು. ನೀವು ಮತ್ತೆ ಅಪ್ಪ ಅವಳಿಗೆ ಕೊಟ್ಟ ಪ್ರೀತಿ ಇವತ್ತು ಅವಳ ಕುತ್ತಿಗೆಗೆ ಏನು ಕುಣಿಕೆಯಾಗಿದೆ. ಸ್ವರ್ಣ, ತಂದೆ ತಾಯಿ ಇಲ್ಲದ ಮಗುಗೆ ಪ್ರೀತಿ ಕೊಡೋದು ತಪ್ಪ ಮಗನೆ? ಅವಳು ನಮ್ಮ ಕೂಸು, ನಮ್ಮ ಜೀವ. ವಿಕ್ರಮ್, ಅದೇ ಅತಿಯಾದ ಪ್ರೀತಿ ಇವತ್ತು ಅವಳಿಗೆ ವಿಷವಾಗಿದೆ. ಅವಳು ಕೇಳಿದ್ದನ್ನೆಲ್ಲ ಕೊಡಿಸಿ ಅವಳು ಮಾಡಿದ್ದನ್ನೆಲ್ಲ ಸರಿ ಎಂದು ಇವತ್ತು ಅವಳನ್ನ ಸರಿಯಾಗಿ ಮಾಡಿದ್ದೀರಾ. ಪ್ರೀತಿ ಅನ್ನೋದೇ ಇವತ್ತು ಅವಳ ಜೀವಕ್ಕೆ ಮುಳುವಾಗಿದೆ. ನೀನು ಅಪ್ಪ ಅವಳನ್ನ ಮಗಳ ತರ ಬೆಳೆಸಿದ್ದಕ್ಕೆ ಅವಳು ಇದ್ದಿದ್ದೆ ಹಠ. ತಾನು ಅನ್ಕೊಂಡಿದ್ದೆ ನಡಿಬೇಕು ಅನ್ನೋ ಅವಳಿಗೆ ತನಗೆ ಏನಾದ್ರೂ ಸೋಲಾದ್ರೆ ಆ ಸೋಲನ್ನ ಎದುರಿಸೋ ಶಕ್ತಿ ಇಲ್ಲದ ಹಾಗೆ ಆಗಿದೆ. ನಿನಗಿಂತ ಅವಳಿಗೆ ಅಪ್ಪನ ಮುದ್ದು ಜಾಸ್ತಿ ಆಗಿದೆ. ಇವತ್ತು ನಾನು ಅವರಿಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ಬೇಕು. ಸಾನ್ವಿ ಇವತ್ತು ಮಾಡಿದ್ದು ಸರಿನಾ ಅಂತ ಅವರನ್ನೇ ಕೇಳ್ತೀನಿ. ನೋಡು ವಿಕ್ರಮ್, ಅಪ್ಪನಿಗೆ ಈ ವಿಷಯ ಗೊತ್ತಾದ್ರೆ ಅವರು ಕುಸಿದು ಹೋಗ್ತಾರೆ. ಪ್ಲೀಸ್, ಅವರಿಗೆ ಈ ವಿಷಯ ಗೊತ್ತಾಗೋದು ಬೇಡ. ವಿಕ್ರಮ್, ಕುಸಿದು ಹೋಗ್ಲಿ ಬಿಡಿ. ಅಪ್ಪನ ಮುದ್ದು ಜಾಸ್ತಿಯಾಗಿ ತಾನು ಏನೇ
ಮಾಡಿದ್ರು ನಿಮ್ಮ ಮತ್ತೆ ಅಪ್ಪನ ಸಪೋರ್ಟ್ ಇದೆ ಅನ್ನೋ ಧೈರ್ಯದಿಂದಲೇ ಸಾನ್ವಿ ಇವತ್ತು ಇಷ್ಟು ದೊಡ್ಡ ನಿರ್ಧಾರ ತಗೊಳ್ಳೋ ಮೊಂಡುತನ ಮಾಡಿದ್ದು. ಅಪ್ಪನಿಗೆ ಗೊತ್ತಾಗ್ಬೇಕು ತಾನು ಕೊಟ್ಟ ಸಲಿಗೆ ಯಾವ ಮಟ್ಟಕ್ಕೆ ಬಂದಿದೆ, ಅದರಿಂದ ಏನಾಯ್ತು ಅಂತ. ಸಾನ್ವಿ ವಿಷಯದಲ್ಲಿ ಅಪ್ಪನ ಮನಸ್ಸು ತುಂಬಾ ಸೂಕ್ಷ್ಮ ವಿಕ್ರಮ್. ನಾನು ಏನು ಹೇಳ್ತೀನಿ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋ. ಅಪ್ಪನಿಗೆ ಸಾನ್ವಿ ಅಂದ್ರೆ ಪ್ರಾಣ. ಅವಳಿಗೆ ಒಂದು ಸಣ್ಣ ನೋವಾದ್ರೂ ಅವರು ಸಹಿಸಲ್ಲ. ಸಾನ್ವಿ ಮೃದು ಸ್ವಭಾವದವಳು, ಹಠ ಮಾಡ್ತಾಳೆ ಅಷ್ಟೇ. ಅವಳ ಸ್ವಭಾವ ಗೊತ್ತಿರೋದ್ರಿಂದಾನೇ ನಾವು ಅವಳನ್ನ ಏನು ಅನ್ನಲ್ಲ. ಅವಳು ಸಾಯೋ ನಿರ್ಧಾರ ಮಾಡೋಳಲ್ಲ. ಇನ್ನೇನಾದ್ರೂ ಕೋಪದಲ್ಲಿ ಅವಳನ್ನ ಬೈದ್ಯಾ, ಅವಳ ಮನಸ್ಸಿಗೆ ನೋವಾಗ ಹಾಗೆ ಏನಾದ್ರೂ ಮಾತಾಡಿದ್ಯಾ? ವಿಕ್ರಮ್ ಕಿರಿಕಿರಿಕೊಳ್ಳುತ್ತಾ, ಹೌದು, ಈಗ ಎಲ್ಲದಕ್ಕೂ ನಾನೇ ಕಾರಣ ಅಂತ ಹೇಳ್ತೀರಾ ಅಷ್ಟೇ ತಾನೇ? ಅವಳು ಈ ಮೊಂಡುತನಕ್ಕೆ ನೀವೇ ಸಾಥ್ ಕೊಡ್ತಾ ಇದ್ದೀರಾ. ಸ್ವರ್ಣ, ನಾನು ಸಾಥ್ ಕೊಡ್ತಿಲ್ಲ ವಿಕ್ರಮ್. ಅವಳ ಮನಸ್ಸಿನ ಸ್ಥಿತಿಯನ್ನು ಹೇಳ್ತಾ ಇದ್ದೀನಿ. ನಿನಗೆ ಅವಳ ಮೇಲೆ ಸಿಟ್ಟಿರಬಹುದು, ಆದ್ರೆ ಆ ಸಿಟ್ಟಿನ ಕೈಗೆ ಬುದ್ಧಿ ಕೊಟ್ಟು ನೀನು ಅವಳ ಹತ್ರ ಒರಟಾಗಿ ನಡ್ಕೊಂಡ್ರೆ ನಿನ್ಗೆ ಅವಳನ್ನ ಕಳ್ಕೋಬಹುದು ಅನ್ನೋ ಭಯ ಇಲ್ವಾ? ಅವಳ ಸೂಕ್ಷ್ಮ ಮನಸ್ಸಿಗೆ ನೋವಾಗುತ್ತೆ ಅನ್ನೋ ಸಣ್ಣ ಯೋಚನೆ ಕೂಡ ನಿನ್ಗೆ ಇಲ್ವಾ ವಿಕ್ರಮ್? ಸೂಕ್ಷ್ಮತೆ ಅಂದ್ರೆ ಸಾಯೋದ? ಸಮಸ್ಯೆ ಇರೋದು ಅವಳ ಮನಸ್ಸಿನಲ್ಲಿ ಅಲ್ಲ ಅಮ್ಮ, ಅವಳಿಗೆ ನೀವು ಕೊಟ್ಟಿರೋ ಅತಿಯಾದ ಪ್ರೀತಿಯಲ್ಲಿ, ಸ್ವಾತಂತ್ರ್ಯದಲ್ಲಿ. ಅವಳ ಈ ಮೊಂಡು ಧೈರ್ಯಕ್ಕೆ ಕಾರಣ ಬೇರೇನೂ ಇಲ್ಲ. ಅವಳ ಪರವಾಗಿ ನೀವು ಅಪ್ಪ ಇದ್ದೀರಾ ಅನ್ನೋ ಅಹಂಕಾರ ಅವಳಿಗೆ. ಅದಕ್ಕೆ ಮನಸ್ಸೋ ಇಚ್ಛೆ ವರ್ತಿಸ್ತಾ ಇದ್ದಾಳೆ. ಸ್ವರ್ಣ, ನೀನು ಅವಳ ಮೇಲೆ ಸಿಟ್ಟಾಗಿದ್ದೀಯೋ ಅಥವಾ ಅವಳು ಸಾಯೋಕೆ ಹೋದ್ಲು ಅನ್ನೋ ನೋವಲ್ಲಿದೆಯೋ? ವಿಕ್ರಮ್ ತಿರುಗಿ ನೋಡಿ ತೀಕ್ಷ್ಣವಾಗಿ, ನನ್ಗೆ ನೋವಿಲ್ಲ ಅಮ್ಮ, ಜಿಗುಪ್ಸೆ ಆಗ್ತಿದೆ. ನನಗೂ ಅವಳ ಮೇಲೆ ಗೌರವ, ಅನುಕಂಪ, ಕಾಳಜಿ ಎಲ್ಲ ಇತ್ತು. ಆದ್ರೆ ಇವತ್ತು ಅವಳ ಈ ಹೇಡಿ ಕೃತ್ಯದಿಂದ ನನ್ನ ಮನಸ್ಸು ಸತ್ತು ಹೋಗಿದೆ. ಸ್ವರ್ಣ, ನೀನು ಅವಳ ಮೇಲೆ ತೋರಿಸೋ ಕಾಳಜಿ, ಅನುಕಂಪ ಕಮ್ಮಿ ಆದ್ರೂ ನಾವು ಅವಳಿಗೆ ಪ್ರೀತಿ ಕೊಟ್ಟಿದ್ದು ಯಾವತ್ತೂ ಕಮ್ಮಿ ಆಗಿಲ್ಲ. ವಿಕ್ರಮ್ ವ್ಯಂಗ್ಯವಾಗಿ, ಆ ಅತಿಯಾದ ಪ್ರೀತಿಯೇ ಇವತ್ತು ಅವಳು ಪ್ರಾಣ ಕಳೆದುಕೊಳ್ಳೋ ಪ್ರಯತ್ನ ಮಾಡೋಕೆ ಪ್ರೇರಣೆ ನೀಡಿದೆ. ಪ್ರೀತಿಗೂ ಪ್ರಾಣಕ್ಕೆ ಕಂಟಕ ತರೋ ಹಠಕ್ಕೂ ವ್ಯತ್ಯಾಸ ಇಲ್ವಾ ಅಮ್ಮ? ಅಪ್ಪ, ನೀನು ಅವಳ ಪ್ರತಿ ಮಾತನ್ನು ವೇದವಾಕ್ಯ ಅಂತ ನಂಬ್ತೀರಾ. ಅದಕ್ಕೆ ಅವಳು ಇವತ್ತು ನಮ್ಮನ್ನೆಲ್ಲ ಈ ರೀತಿ ಆಟ ಆಡಿಸ್ತಿದ್ದಾಳೆ. ಅವಳಿಗೆ ಯಾವುದರ ಬಗ್ಗೆಯೂ ಭಯ ಇಲ್ಲದ ಹಾಗೆ ಆಗಿದೆ. ಸ್ವರ್ಣ, ಸಾನ್ವಿ ಮಗುವಿನಂತವಳು. ಅವಳಿಗೆ ಈ ರೀತಿ ಎಲ್ಲ ಆಟ ಆಡಿಸೋದು ಗೊತ್ತಿಲ್ಲ. ಅವಳು ಸಾಯೋ ನಿರ್ಧಾರ ತಗೊಂಡಿದ್ದು ತಪ್ಪು ಅಂತ ಗೊತ್ತು. ಅದನ್ನ ನಾನು ಅವಳಿಗೆ ಅರ್ಥ ಮಾಡಿಸ್ತೀನಿ. ವಿಕ್ರಮ್, ನೀವು ಅಪ್ಪ ಇಬ್ರು ಅರ್ಥ ಮಾಡಿಸೋದು ಬೇಡ, ನಾನೇ ನನ್ನ ಭಾಷೆಯಲ್ಲಿ ಅರ್ಥ ಮಾಡಿಸ್ತೀನಿ. ಅರ್ಥ ಮಾಡಿಸೋಕೆ ನಾನು ಹೋದ್ರೆ ನೀವು ಅಡ್ಡಿ ಬರ್ತೀರಾ? ನೀವು ಅಪ್ಪ ಅವಳ ಪರವಾಗಿ ನಿಲ್ತೀರಾ? ನಿನಗಿಂತ ಹೆಚ್ಚಾಗಿ ಅಪ್ಪ ಸಪೋರ್ಟ್ ಮಾಡ್ತಾರೆ. ಅವರ ಸಪೋರ್ಟ್ ಇರೋ ಧೈರ್ಯಕ್ಕೆ ಅವಳು ಇವತ್ತು ಅವಳ ಪ್ರಾಣದ ಜೊತೆ ಚೆಲ್ಲಾಟ ಆಡಿದ್ದು. ಅವಳನ್ನ ಕಂಟ್ರೋಲ್ ಮಾಡಕ್ಕೆ ಹೋದ್ರೆ ನೀನು ಅಪ್ಪ ನನ್ನನ್ನ ಒಬ್ಬ ವಿಲನ್ ತರ ನೋಡ್ತೀರಾ. ನೀವೆಲ್ಲ ಸೇರಿ ಅವಳ ಎಲ್ಲ ತಪ್ಪನ್ನು ಸಮರ್ಥನೆ ಮಾಡೋದು, ಮುಚ್ಚಿಡೋದು. ನೀನು ಅಪ್ಪ ಅವಳಿಗೆ ಸರಿ ತಪ್ಪುಗಳ ನಡುವಿನ ವ್ಯತ್ಯಾಸವನ್ನೇ ಹೇಳಿಕೊಟ್ಟಿಲ್ಲ. ಇನ್ ಮುಂದೆ ಈ ಮನೆಯಲ್ಲಿ ಎಲ್ಲವೂ ಬದಲಾಗಬೇಕು. ಅವಳು ನನ್ನ ಅಧೀನದಲ್ಲೇ ಇರಬೇಕು. ಇನ್ ಮುಂದೆ ಸಾನ್ವಿ ಹಠಮಾರಿ ಕಂಡು ಬೀರಿ ಅಲ್ಲ, ಅವಳನ್ನ ಒಬ್ಬ ಜವಾಬ್ದಾರಿಯುತ ಹೆಣ್ಣಾಗಿ ನಾನು ಬದಲಾಯಿಸ್ತೀನಿ. ಪ್ರಾಣ ಹೋಗೋ ದಾರಿಯನ್ನ ಹುಡುಕೋ ಬದಲು ಇನ್ ಮುಂದೆ ಸೋಲನ್ನ ಎದುರಿಸೋ ಅವಳು ಬೆಳೆಸಿಕೊಳ್ಳಲಿ. ನೀವು ಮತ್ತೆ ಅಪ್ಪ ಅವಳಿಗೆ ಕೊಟ್ಟ ಸಲುಗೆಯ ಆ ದಿನಗಳು ಮುಗಿದು ಹೋದವು. ಅಪ್ಪನಿಗೂ ಹೇಳಿಬಿಡಿ, ಸಾನ್ವಿಗೆ ಇನ್ನು ಸಲಿಗೆ ಕೊಡೋದು ಬೇಡ ಅಂತ. ಇಷ್ಟು ದಿನ ಗಂಡು ಬೀರಿ ತರ ಆಡಿದ್ದು, ಏನೋ ಸಾಧನೆ ಮಾಡಿದಾಳಲ್ಲ, ಅದು ಇನ್ನು ಮುಂದೆ ಬೇಡ. ಮೊದಲು ಅವಳು ಒಂದು ಹೆಣ್ಣಿನ ಜವಾಬ್ದಾರಿ ಏನು ಅಂತ ಅರ್ಥ ಮಾಡಿಕೊಳ್ಳಲಿ. ಆದ್ರೆ ನೀನು ಯಾಕೆ ಅವಳ ಬಗ್ಗೆ ಅಷ್ಟೊಂದು ಕಠೋರವಾಗಿ ಮಾತಾಡ್ತೀಯಾ ವಿಕ್ರಮ್? ಕಠೋರವಾದ್ರೆ ಮಾತ್ರ ಅವಳು ನನ್ನ ಹಠಮಾರಿತನ ಬಿಟ್ಟು ನನ್ನ ದಾರಿಗೆ ಬರೋದು. ಇವತ್ತು ಅವಳು ಮಾಡಿಕೊಂಡ ಅನಾಹುತದಿಂದ ತಪ್ಪಿಸಿಕೊಂಡು ಬಂದಿದ್ದಾಳೆ ಅಂದ್ರೆ ಅದಕ್ಕೆ ಕಾರಣ ನೀವು ಅವಳ ಮೇಲಿಟ್ಟಿರೋ ಪ್ರೀತಿ. ಅದು ಉಳಿಸಿದೆ ಅವಳನ್ನ. ಇವತ್ತು ಅವಳು ಮಾಡಿದ ಕೆಲಸ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಮನೆ ಮಂದಿಯೆಲ್ಲ ಅಳಬೇಕಿತ್ತು. ಅವಳಿಗೆ ಈ ಮನೆಯಲ್ಲಿ ಶಿಸ್ತು ಬೇಕು ಅಂದ್ರೆ ನಿಮ್ಮ ಪ್ರೀತಿಯ ದಾರಿ ಬಿಟ್ಟು ನನ್ನ ದಾರಿಯಲ್ಲೇ ಬರಬೇಕು. ಸ್ವರ್ಣ, ಅವಳು ಯಾಕೆ ಹೀಗೆ ಮಾಡಿದ್ಲು ಅಂತ ಒಂದು ಸಲನಾದ್ರೂ ನೀನು ಸಮಾಧಾನವಾಗಿ ಯೋಚನೆ ಮಾಡಿದೀಯಾ ವಿಕ್ರಮ್? ಸಮಾಧಾನನಾ? ನನ್ಗೆ ಅವಳ ಮೇಲೆ ಸಿಟ್ಟಿರೋದು ಸತ್ಯ, ಆದ್ರೆ ಅವಳನ್ನ ಕಳೆದುಕೊಳ್ಳೋಕೆ ನನ್ಗೂ ಇಷ್ಟ ಇಲ್ಲ. ಅಪ್ಪನಿಗೆ ಗೊತ್ತಾದ್ರೆ ಅವಳನ್ನ ಮತ್ತೆ ಸಮಾಧಾನ ಮಾಡ್ತಾರೆ ಅಷ್ಟೇ. ಅದನ್ನ ನೋಡೋ ತಾಳ್ಮೆ ನನಗಿಲ್ಲ. ಅಪ್ಪನ ಪ್ರೀತಿ ಅವಳಿಗೆ ರಕ್ಷಣೆ ಅನ್ಕೋ. ಇನ್ ಮುಂದೆ ಅಪ್ಪನು ಅವಳಿಗೆ ಸ್ವಲ್ಪ ಬುದ್ಧಿ ಹೇಳ್ತಾರೆ. ನೀನು ಸುಮ್ಮನೆ ಇದ್ದು ಬಿಡು ವಿಕ್ರಮ್. ಅಪ್ಪ ಹೇಳಲ್ಲ ಅಮ್ಮ, ಅದನ್ನ ನಾನು ಮಾಡಬೇಕು. ಇನ್ ಮುಂದೆ ಈ ಮನೆಯಲ್ಲಿ ಸಾನ್ವಿ ಆಟ ನಡೆಯಲ್ಲ. ಅಪ್ಪ ಏನಾದ್ರೂ ಅಡ್ಡಿ ಬಂದ್ರೆ ನಾನು ಸುಮ್ನಿರಲ್ಲ. ಸ್ವರ್ಣ, ಮೊದ್ಲು ಸಾನ್ವಿ ಚೇತರಿಸ್ಕೊಳ್ಬೇಕು. ಅವಳನ್ನ ಪ್ರೀತಿಯಿಂದ ತಿದ್ದೋಕೆ ಪ್ರಯತ್ನ ಮಾಡು, ಅಧಿಕಾರದಿಂದಲ್ಲ. ವಿಕ್ರಮ್, ಅಪ್ಪ ಪ್ರೀತಿ ಕೊಟ್ಟು ಏನಾಯ್ತು ಅಂತ ನೋಡಿದ್ವಲ್ಲ, ಈಗ ನನ್ನ ಅದೇ ಸರಿ. ಅವಳು ಚೆನ್ನಾಗಿರ್ಬೇಕು, ಸಂತೋಷವಾಗಿ ಬದುಕ್ಬೇಕು ಅಷ್ಟೇ ನನ್ನ ಕಾಳಜಿ. ಆದ್ರೆ ಅವಳ ಹಠಕ್ಕಂತೂ ನಾನು ಜಗ್ಗಲ್ಲ. ಸ್ವರ್ಣ, ಈಗ ನಡೆದಿದ್ದನ್ನೆಲ್ಲ ಮರೆತು ಅವಳ ಜೊತೆ ಪ್ರೀತಿಯಿಂದ ಮಾತಾಡು. ವಿಕ್ರಮ್ ಕಟುವಾಗಿ, ಅಸಾಧ್ಯ. ಇನ್ನು ನಾನು ಅವಳ ಜೊತೆ ಸಮಾಧಾನವಾಗಿ ಮಾತಾಡೋದು ಸಾಧ್ಯನೇ ಇಲ್ಲ. ಇನ್ನು ಅಪ್ಪ ಕೊಡೋ ಸಲುಗೆಗೆ ಇನ್ ಮುಂದೆ ಈ ಮನೆಯಲ್ಲಿ ಜಾಗ ಇಲ್ಲ. ನಿಮ್ಮ ಪ್ರೀತಿ ಸಲುಗೆಯ ರಕ್ಷಣೆಯೇ ಅವಳಿಗೆ ಸ್ವೇಚ್ಛೆಯ ಲೈಸೆನ್ಸ್ ಸಿಕ್ಕಿದ ಹಾಗೆ ಆಗಿದೆ.
ಈ ಮನೆಯಲ್ಲಿ ನನ್ನ ಮಾತಿಗೆ ಬೆಲೆ ಇಲ್ಲದ ಹಾಗೆ ಮಾಡಿದ್ದು ನೀವು ಮತ್ತೆ ಅಪ್ಪ. ಸ್ವರ್ಣ, ನೀನು ಇಷ್ಟೊಂದು ಸ್ಟ್ರಿಕ್ಟ್ ಆಗಿದ್ರೆ ಅವಳು ನಿನ್ನಿಂದ ಇನ್ನು ದೂರ ಆಗ್ತಾಳೆ. ವಿಕ್ರಮ್, ದೂರ ಆದ್ರೂ ಪರವಾಗಿಲ್ಲ, ಆದ್ರೆ ಇವತ್ತು ಮಾಡಿರೋ ಈ ಹೇಡಿ ಕೆಲಸವನ್ನ ಅವಳು ಮತ್ತೆ ಇನ್ಯಾವತ್ತೂ ಮಾಡಬಾರ್ದು. ಜೀವನದಲ್ಲಿ ಬರೋ ಕಷ್ಟಗಳನ್ನ ಎದುರಿಸೋಕೆ ಧೈರ್ಯ ಇಲ್ಲದೆ ಪ್ರಾಣ ಬಿಡೋಕೆ ಹೋಗೋದು ಎಷ್ಟು ಸರಿ? ಸ್ವರ್ಣ ನೋಡು, ಅದೆಲ್ಲ ಮುಂದಿನ ಮಾತು. ಸಾನ್ವಿ ಕಣ್ಣು ಬಿಟ್ಟ ತಕ್ಷಣ ಅವಳ ಎದುರಿಗೆ ನೀನು ಬರಬಾರ್ದು. ಇನ್ನೂ ಒಂದೆರಡು ದಿನ ಅವಳಿಂದ ನೀನು ದೂರ ಉಳಿಬೇಕು. ಡಾಕ್ಟರ್ ಹೇಳಿದ್ದಾರೆ, ಅವಳ ಮನಸ್ಸು ತುಂಬಾ ಸೆನ್ಸಿಟಿವ್ ಆಗಿದೆ, ಅವಳನ್ನ ಜೋಪಾನವಾಗಿ ನೋಡ್ಕೋಬೇಕು ಅಂತ. ವಿಕ್ರಮ್ ಕೋಪದಿಂದ, ಅದೇ ಸಮಸ್ಯೆ ಆಗಿರೋದು. ನಿಮ್ಮ ಈ ಪ್ರೀತಿ ತುಂಬಿರೋ ಸಲಿಗೆ ಇರೋವರೆಗೂ ಅವಳು ನನ್ನ ನಿಯಂತ್ರಣಕ್ಕೆ ಸಿಗಲ್ಲ. ಅವಳ ಹಠಕ್ಕೆ ನಿನ್ನ ಮತ್ತು ಅಪ್ಪನದೇ ದೊಡ್ಡ ಬೆಂಬಲ. ನೋಡಿ ಅಮ್ಮ, ಇನ್ ಮುಂದೆ ಅವಳನ್ನ ಮಗಳು ಕೂಸು ಅಂತ ನೆತ್ತಿ ಮೇಲೆ ಕೂರಿಸ್ಕೊಳ್ಳೋದನ್ನ ಇಬ್ಬರು ಬಿಡಬೇಕು. ನಾನು ಒಬ್ಬ ಡಾಕ್ಟರ್, ಅವಳ ಹೆಲ್ತ್ ಕಂಡೀಷನ್ ಬಗ್ಗೆ ನನಗೂ ಗೊತ್ತಿದೆ. ನೀವು ಆ ವಿಷಯ ಮರೆತಿರೋ ಹಾಗಿದೆ ಎಂದ. ಮುಂದೇನು? ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟ ಸಾನ್ವಿನ ವಿಕ್ರಮ್ ಕ್ಷಮಿಸ್ತಾನ? ತಿಳ್ಕೋಬೇಕಾ? ಕತೆಗಾಗಿ ಕಮೆಂಟ್ ಮಾಡಿ ನಿಮ್ಮ ಆಲೋಚನೆಗಳನ್ನು ಹಂಚಿಕೊಳ್ಳಿ. ಈ ಕತೆ ಹೇಗೆ ಅನಿಸಿತು ಎಂಬುದನ್ನು ಕಮೆಂಟ್ ವಿಭಾಗದಲ್ಲಿ ತಿಳಿಸಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಮಿಸ್ ಮಾಡದೆ ನಮ್ಮ ಕನ್ನಡ ಕವನಗಳು ಹಾಗೂ ಕತೆಗಳಿಗಾಗಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲಕ್ಕೆ ಧನ್ಯವಾದಗಳು.